ಈಗ ಎಂ.ಎ. ಗಫೂರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ ಕರೀಂ ಅಮ್ಮಾ ಬಾದ್. ವೇದಿಕೆಯಲ್ಲಿರ್ತಕ್ಕಂಥ ಆದರಣೀಯರಾದ ಕಾಜೂರ್ ತಂಗಳವರೇ, ನಾನು ಬಹಳ ಪ್ರೀತಿಯಿಂದ ಯಾವಾಗಲೂ ಕೂಡ ಅವರನ್ನ ಆದರಿಸುವಂಥದ್ದಿದೆ ಮತ್ತು ಅವರ ಸಲಾತಿನಲ್ಲಿ ಕೂಡ ಭಾಗವಹಿಸುವಂಥದ್ದಿದೆ. ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಜ್ಯ ವಕ್ಫ್ ಕೌನ್ಸಿಲ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಲ್ಹಾಜ್ ಶಾಫಿ ಸಾದಿ ಅವರೇ, ಇನ್ನೋರ್ವ ನಮ್ಮ ಅಚ್ಚುಮೆಚ್ಚಿನ ಮತ್ತು ನಾನು ಯಾವಾಗಲೂ ಪ್ರೀತಿಯಿಂದ ಕಾಣ್ತಕ್ಕಂಥ ಮೌಲಾನಾ ಜೈದಿ ಅವರೇ, ಇನ್ನೋರ್ವ ಹಿರಿಯ ಧಾರ್ಮಿಕ ಮುಖಂಡರಾಗಿರ್ತಕ್ಕಂಥ ಮತ್ತು ಯಾವಾಗಲೂ ಕೂಡ ನಮ್ಮನ್ನೆಲ್ಲ ಕನ್ನಡದ ಮೂಲಕ ಒಂದು ರೀತಿಯ ತಿಳುವಳಿಕೆಯನ್ನು ಕೊಡುವಲ್ಲಿ ಹೆಚ್ಚು ವಿಚಾರಧಾರೆಗಳ ಮೂಲಕ ಸಮಾಜವನ್ನು ಸಂಘಟಿಸಿದಂತ ಮೌಲಾನಾ ದಾರ್ಮಿ ಅವರೇ, ವಿವಿಧ ರಾಜಕೀಯ ಪಕ್ಷದ ಗಣ್ಯರೇ, ಮಾಜಿ ಶಾಸಕರೇ, ನಡೆದಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಉಲಮಾಗಳೇ, ಉಮ್ರಾಗಳೇ, ನಡೆದಿರ್ತಕ್ಕಂಥ ನಮ್ಮೆಲ್ಲ ಸಹೋದರ ಸಹೋದರಿಯರು, ಬಹಳ ಸಂತೋಷ ಆಗಿದೆ. ಅಲ್ಲಾಹುವಿನ ಒಂದು ಅನುಗ್ರಹ ನಮ್ಮನ್ನು ಮತ್ತು ನಿಮ್ಮನ್ನೆಲ್ಲ ಈ ಒಂದು ವೇದಿಕೆಯಲ್ಲಿ ಸೇರಿಸಿದಂತ ಆ ಕರುಣಾಮಯಿಯಾದ ಅಲ್ಲಾಹುಗೆ ನಮ್ಮೆಲ್ಲ ಕೃತಜ್ಞತೆಯನ್ನ ಸಲ್ಲಿಸೋಣ. ಯಾವ ಮಟ್ಟದಲ್ಲಿ ಇವತ್ತು ಈ ಪ್ರೀತಿ ವಿಶ್ವಾಸದಿಂದ ಈ ಒಂದು ಭಾಗದಲ್ಲಿ ಸೇರಿಸಿದ್ದಾನೆ, ಅದೇ ರೀತಿಯಲ್ಲಿ ಅದೇ ಒಂದು ವಿಶ್ವಾಸದೊಂದಿಗೆ ಮಾಶರ ಬನ್ಸಭೆಯಲ್ಲಿ ಕೂಡ ನಮ್ಮನ್ನ ಇದೇ ರೀತಿ ಸೇರಿಸಿ ಆತನ ಜನ್ನತ್ ನಮ್ಮಲ್ಲಿಗೆಲ್ಲರಿಗೂ ಕೂಡ ಸಿಗ್ಲಿ. ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆ ಒಂದು ಅವರ ಆದರ್ಶವನ್ನ ನಾವು ಈ ಭೂಮಿಯಲ್ಲಿ ಪಾಲಿಸುವುದರ ಜೊತೆಯಲ್ಲಿ ಅವರ ಶಿಫಾರಸು ನಮಗೆ ಆ ಭಾಗದಲ್ಲಿ ಸಿಗ್ಲಿ ಅಂತೇಳಿ ಹಾರೈಸುತ್ತಾ, ಬಂಧುಗಳೇ, ಬಹಳ ಜನ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿದರು. ನಾನಂತೂ ಆ ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗುವುದನ್ನು ಬಯಸುವುದಿಲ್ಲ. ಇವತ್ತು ನಮ್ಮ ಅತಿ ಮುಖ್ಯವಾಗಿರ್ತಕ್ಕಂಥ ಅಗತ್ಯತೆ ನಮ್ಮ ಸಮುದಾಯದ ಒಗ್ಗಟ್ಟು. ಸಮುದಾಯ ಒಗ್ಗಟ್ಟು ಇಲ್ಲದೆ ಸಮುದಾಯ ಬೇರೆ ಬೇರೆ ಭಾಗದಿಂದ ಹಂಚಿ ಹೋಗ್ತಕ್ಕಂಥದ್ದನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಅದರ ಒಂದು ಪ್ರಯೋಜನವನ್ನ ಇವತ್ತು ನಮ್ಮನ್ನ ಬೊಟ್ಟು ಮಾಡ್ತಕ್ಕಂಥ ಜನ, ಬೊಟ್ಟು ಮಾಡಿ ನಮ್ಮನ್ನ ಅವಹೇಳನ ಮಾಡ್ತಕ್ಕಂಥ ಜನ ಪಡೀತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ದೇಶದ ಮುಸ್ಲಿಮರಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮುದಾಯದಲ್ಲಿ ಇತ್ತಿಫಾಕ್ ಮತ್ತು ಇತ್ತಿಹಾದ್ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡುವುದರ ಮೂಲಕ ನಾವು ನಮ್ಮೊಳಗೆ ನಾವು ಪ್ರಶ್ನಿಸಬೇಕಾಗಿದೆ. ನಾವು ಎಲ್ಲಿದ್ದೇವೆ, ಹೇಗಿದ್ದೇವೆ, ಯಾವ ರೀತಿಯಲ್ಲಿ ಬದುಕಿದ್ದೇವೆ ಎಂಬುದಾಗಿದೆ. ನಮ್ಮಲ್ಲಿ ಪ್ರಾಮಾಣಿಕತೆ ನಮ್ಮಿಂದ ದೂರ ಆಗ್ತಾ ಇದೆ. ನಮ್ಮ ಹತ್ರ ನೇರ ನಡೆನುಡಿಗಳು ದೂರ ಆಗ್ತಾ ಇದೆ. ನಮ್ಮಲ್ಲಿ ಸತ್ಯ ವಿಶ್ವಾಸಿಗಳ ಕೊರತೆ ಆಗ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಬೋಧಿಸಿರ್ತಕ್ಕಂಥ ದೊಡ್ಡ ನೀತಿಯೇ ಯಾರೆಲ್ಲ ಮುಸ್ಲಿಂ ಸಮುದಾಯ ಅನುಯಾಯಿಗಳಾಗುವವರು ಅವರು ಸತ್ಯ ವಿಶ್ವಾಸಿಗಳಾಗಬೇಕು ಅಂತ ಹೇಳುವುದು. ಆದ್ರೆ ಇವತ್ತು ನಾವು ಪ್ರತಿದಿನ ಆಡ್ತಕ್ಕಂಥ ಸುಳ್ಳು ಎಷ್ಟಿದೆ ಎಂಬುದನ್ನು ನಾವು ನಮಗೆ ಪ್ರಶ್ನೆ ಮಾಡಬೇಕಾಗಿದೆ. ನಮ್ಮ ಕಲ್ಪತ್ರ ಒಂದು ಕೇಳಬೇಕಾಗಿದೆ. ನಾನು ಈ ದಿನ ಬೆಳಗ್ಗಿನಿಂದ ಸಾಯಂಕಾಲ ತನಕ ಎಷ್ಟು ಮಾತುಗಳನ್ನ ಸುಳ್ಳು ಮಾತುಗಳನ್ನು ಹೇಳಿದ್ದೇನೆ. ಜನರಿಗೆ ಭಾಷಣ ಮಾಡುವಾಗ ಜನರನ್ನ ಒಂದು ಆಕರ್ಷಣೆ ಮಾಡ್ಲಿಕ್ಕೋಸ್ಕರ ಎಷ್ಟು ವಿಚಾರಗಳನ್ನ ಸುಳ್ಳಾಗಿ ಮಾತಾಡಿದ್ದೇನೆ ಅಂತ ಹೇಳುವುದನ್ನು ಕೂಡ ನಾವು ಕೇಳಬೇಕಾಗಿರ್ತಕ್ಕಂಥ ಅವಶ್ಯಕತೆ ನಮಗಿದೆ. ಖಂಡಿತವಾಗಿಯೂ ಅಲ್ಲಾಹು ನಮ್ಮನ್ನ ಬಿಡುವುದಿಲ್ಲ. ನಮ್ಮ ಪ್ರತಿಯೊಂದು ಶಬ್ದವೂ ಕೂಡ ಮುನ್ಕರ್ ನಕೀರ್ ಯಾವ ರೀತಿಯಲ್ಲಿ ದಾಖಲಿಸ್ತಾರೆಯೋ ಅದೇ ರೀತಿಯಲ್ಲಿ ನಾಳೆ ಪ್ರಶ್ನೆ ಮಾಡ್ತಕ್ಕಂಥ ದಿನವೂ ಕೂಡ ಇದೆ. ನಾವು ಅಧಿಕಾರ ಯಾವತ್ತೂ ಕೂಡ ಶಾಶ್ವತ ಆಗಿರುವುದಿಲ್ಲ. ನಾವು ನಡೆದಂತ ದಾರಿ ಮಾತ್ರ ಶಾಶ್ವತವಾಗಿರ್ತದೆ. ಆ ದಾರಿಯಲ್ಲಿ ನಾವು ನಡಿಬೇಕಾಗಿದೆ. ಆ ಮೂಲಕ ಸಮಾಜವನ್ನ ಸಂಘಟಿಸಬೇಕಾದಂತ ಅವಶ್ಯಕತೆ ಇದೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ, ಇವತ್ತು ಸಮಾಜದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಾಮಾಜಿಕ ಪಿಡುಗು ವರದಕ್ಷಿಣೆ. ನಾನು ಹಲವಾರು ಭಾಷಣವನ್ನ ಮೌಲಾನಾ ದಾರ್ಮಿ ಅವರಿದ್ದಾರೆ, ಅವರದ್ದು ಕೇಳಿದ್ದೇನೆ, ಜೈನಿ ಅವರದ್ದು ಕೇಳಿದ್ದೇನೆ. ವಿಶೇಷವಾಗಿ ನಾನು ನಮ್ಮ ಇಬ್ರು ಆಲಿಮ್ಗಳಿದ್ದಾರೆ. ಒಬ್ರು ತಂಗಲವರು ಇದೇ ಕಾಜೂರಿನಿಂದ ಇಡೀ ಈ ಭಾಗದಲ್ಲಿ ಮಾತ್ರ ಅಲ್ಲ, ನಮ್ಮ ಉಡುಪಿ ಜಿಲ್ಲೆಯ ಬೇರೆ ಭಾಗದಲ್ಲಿ
ಸಂಚಾರ ಮಾಡಿ ಇವತ್ತು ಸಲಾತಿನ ಮೂಲಕ ಸಮುದಾಯಕ್ಕೆ ಒಂದು ಶಕ್ತಿ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದು ಸಲಾತಿನಲ್ಲಿರ್ತಕ್ಕಂಥ ಶಕ್ತಿ ಏನಿದೆ ಎಂಬುದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಮತ್ತು ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೆಸರಿನಲ್ಲಿ ನಾವು ಬಹಳ ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಆ ಸಲಾತನ್ನ ಅವರಿಗೆ ತಲುಪಿಸಿದಲ್ಲಿ ಅಲ್ಲಾಹು ನಮ್ಮನ್ನ ಕಾಪಾಡ್ತಾನೆ, ನಮಗೆ ಬರಕತ್ತು ಕೊಡ್ತಾನೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ ಎಂಬುದನ್ನು ಕೂಡ ಉಲ್ಲೇಖಿಸಲಿಕ್ಕೆ ಬಯಸ್ತೇನೆ. ಅಂತ ನಮ್ಮ ತಂಗಳವರು ಮತ್ತು ಶಾಫಿ ಸಾದಿಯವರು ಇವರು ಸಮಾಜದ ಒಂದು ಕಣ್ಣುಗಳು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿರ್ತಕ್ಕಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆಲಿಮ್ಗಳು, ಅದರಲ್ಲಿ ವಿಶೇಷವಾಗಿ ಜೈನಿಯವರು ಒಬ್ಬ ಯುವಕನಾಗಿ ತಾನು ಇವತ್ತು PhD ಅನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿ ಸಮಾಜಕ್ಕೆ ಒಂದು ದೊಡ್ಡ ಆಸ್ತಿ ಆಗಿದ್ದಾರೆ. ಇವರೆಲ್ಲ ಸಮಾಜದ ಅವರ ಸಂದೇಶಗಳನ್ನ ನಾವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಅವರು ಕಟ್ಟಿದಂತ ಈ ಸಮುದಾಯ ಇದನ್ನು ನಾವು ಮುನ್ನಡೆಸಿಕೊಂಡು ಹೋಗುವುದರ ಮೂಲಕ ಸಮಾಜದಲ್ಲಿರ್ತಕ್ಕಂಥ ವರದಕ್ಷಿಣೆಯ ಪಿಡುಗಿನ ವಿರುದ್ಧ ನಾವು ಹೋರಾಟವನ್ನ ನಮ್ಮ ಯುವ ಜನತೆ ಮಾಡಬೇಕಾಗಿದೆ. ಸಮಾಜದಲ್ಲಿ ಇವತ್ತು ಯುವ ಜನರನ್ನ ನಾವು ಸನ್ಮಾರ್ಗದಲ್ಲಿ ಕೊಂಡು ಹೋಗಬೇಕಾದಂತ ಅವಶ್ಯಕತೆ ಇದೆ. ಈ ದೇಶದ ಸಂಪತ್ತು ನಮ್ಮ ಯುವ ಜನತೆ, ಈ ನಾಡಿನ ಸಂಪತ್ತು ನಮ್ಮ ಯುವ ಜನತೆ. ಅವರನ್ನ ದಾರಿ ತಪ್ಪುವುದನ್ನು ನಾವು ತಪ್ಪಿಸಬೇಕಾಗಿದೆ. ಮಾದಕ ವ್ಯಸನದಿಂದ ಅವರನ್ನು ಹೊರಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನಮ್ಮ ಸಹೋದರಿಯರನ್ನು ಕೂಡ ನಾವು ಮೊಬೈಲ್ ಆಶ್ರಮದಿಂದ ಹೊರಗೆ ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕಾದಂತ ಅವಶ್ಯಕತೆ ಇದೆ. ಇದರ ಬಗ್ಗೆ ನಾವು ಗಂಭೀರ ಚಿಂತನೆಯನ್ನು ನಡೆಸದೆ ಇದ್ದಲ್ಲಿ ಸಮಾಜ ಖಂಡಿತವಾಗಿಯೂ ಕೂಡ ಸಮುದಾಯ ದಾರಿ ತಪ್ಪುತ್ತದೆ. ನಾವು ಇನ್ನೊಬ್ಬರ ಅವಹೇಳನಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ದಿನಗಳು ದೂರ ಇಲ್ಲ ಎಂಬ ಒಂದು ವಿಷಾದದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ ನಾವು ನಮ್ಮ ಬದುಕನ್ನ ಬರೀ ನಮ್ಮ ಸಮುದಾಯವನ್ನು ಕಟ್ಟಲಿಕ್ಕೆ ಮಾತ್ರ ಅಲ್ಲ, ನಮ್ಮ ದೀನನ್ನು ಕಟ್ಟಲಿಕ್ಕೆ ಮಾತ್ರವಲ್ಲ, ನಮ್ಮ ನೆರೆಕರೆಯವರನ್ನು ಕೂಡ ಕಟ್ಟತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ. ಪ್ರವಾದಿಯವರು ಧರ್ಮ ಸಹಿಷ್ಣುತೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ರು. ಅವರ ಜೀವನದಲ್ಲಿ ಆ ಧರ್ಮ ಸಹಿಷ್ಣುತೆಗೆ ನಾವು ಶಕ್ತಿ ಬರ್ತಕ್ಕಂಥ ರೀತಿಯಲ್ಲಿ ನಮ್ಮ ದಾನ ಧರ್ಮಗಳು, ನಮ್ಮ ರಕ್ತದಾನಗಳು ಅಥವಾ ನಮ್ಮ ಇನ್ನಿತರ ಸೇವೆಗಳಲ್ಲಿ ಅವರ ಬಗ್ಗೆನೂ ಕೂಡ ನಾವು ಚಿಂತನೆಯನ್ನ ಮಾಡಬೇಕಾದಂತ ಅವಶ್ಯಕತೆ ಮತ್ತು ಅದರ ಅನಿವಾರ್ಯತೆ ನಮಗಿದೆ ಎಂಬ ಮಾತನ್ನು ಹೇಳಿ ನಾವು ದಯಮಾಡಿ ಇನ್ನೊಬ್ಬರನ್ನ ಗೀಬತ್ ಮಾಡುವುದನ್ನು ಬಿಡಬೇಕಾಗಿದೆ, ಇನ್ನೊಬ್ಬರ ಬಗ್ಗೆ ಹೀಯಾಳಿಸುವುದನ್ನು ಬಿಡಬೇಕಾಗಿದೆ. ನಾವು ಇನ್ನೊಬ್ಬರನ್ನ ಮತ್ಸರದಿಂದ ಕಾಣ್ತಕ್ಕಂಥದ್ದನ್ನ ಬಿಡಲೇಬೇಕಾಗಿದೆ. ಆದ್ದರಿಂದ ಬಂಧುಗಳೇ, ನಾನು ಹೆಚ್ಚು ವಿಚಾರಗಳನ್ನು ಹೇಳಿಕ್ಕೆ ಹೋಗುವುದಿಲ್ಲ. ಕಾರಣ ವೇದಿಕೆಯಲ್ಲಿ ಆಲಿಮ್ಗಳಿದ್ದಾರೆ, ಉಲಮಾಗಳಿದ್ದಾರೆ, ಉಮರಾಗಳಿದ್ದಾರೆ, ಬಹಳಷ್ಟು ರಾಜಕೀಯ ಮುಖಂಡರಿದ್ದಾರೆ, ನಮ್ಮ SDPI ರಾಜ್ಯದ ಅಧ್ಯಕ್ಷರಿದ್ದಾರೆ. ನಾನು ಅವರು ಹೊರಟು ಹೋದ್ರ ಹಲವಾರು ಜನ, ನಮ್ಮ ಮಾಜಿ ಶಾಸಕರಾದ ಮೊಯ್ದೀನ್ ಬಾವ ಇದ್ದಾರೆ. ನಿಮ್ಮ ಇಬ್ರಾಹಿಂ ಸಾಹೇಬ್ರು ಬಹಳ ಪ್ರೀತಿಯಿಂದ ಈ ಕದಕ್ಕೆ ಬರಲೇಬೇಕು ಅಂತ ಹೇಳಿದ್ರು. ನಂಗೆ ಕಳೆದ ಬಾರಿ ಬಂದು ಅರ್ಧ ದಾರಿಯಿಂದ ವಾಪಸ್ ಹೋದದ್ದು ಕೂಡ ನನ್ಗೆ ನೆನಪಿದೆ. ಇಲ್ಲಿ ಬರ್ತಕ್ಕಂಥ ಜನ ಸಮೂಹ ಅದೆಷ್ಟು ಜನ ಕಾಜೂರು ದರ್ಗಾಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಲಕ್ಷ ಗಟ್ಟಲೆ ಜನ ಬರುವುದರ ಮೂಲಕ ಇಲ್ಲಿ ಒಂದು ಸೌಹಾರ್ದತೆಯ ಸಂಗಮ ಆಗಿದೆ. ಬರೇ ಮುಸ್ಲಿಮರು ಮಾತ್ರ ಅಲ್ಲ, ಇತರ ಸಮುದಾಯದ ಜನ ಕೂಡ ಇಲ್ಲಿ ಬರ್ತಾರೆ. ಇಲ್ಲಿ ಒಂದು ಶಕ್ತಿ ಇದೆ. ಇಲ್ಲಿ ಅಲ್ಲಾಹುನ ಕೋರುವುದರ ಮೂಲಕ ಅವರೆಲ್ಲ ಬೇಡಿಕೆಗಳು ಈಡೇರ್ತದೆ ಎಂಬ ಒಂದು ವಿಶ್ವಾಸವು ಕೂಡ ಸಮಾಜದಲ್ಲಿದೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನ ಮಾಡೋಣ. ಈಗಾಗಲೇ ಹೇಳಿದ್ರು, ಎಲ್ಲರೂ ಕೂಡ ಶಾಫಿ ಸಾಹೇಬರನ್ನ ಬಹಳ ಗೌರವದಿಂದ ಈ ಭಾಗದಲ್ಲಿ ಹಲವಾರು ಅಭಿವೃದ್ಧಿಗೆ ವಕ್ಫ್ ಬೋರ್ಡ್ ಬಹಳ ದೊಡ್ಡ ಸೇವೆಯನ್ನ ಮಾಡಿದೆ. ಅದು ಮಾಡಲೇಬೇಕಾಗಿದೆ, ಅದು ನಮ್ಮ ಜವಾಬ್ದಾರಿ. ಸರ್ಕಾರ ನಿಮ್ಗೋಸ್ಕರ ಇರ್ತಕ್ಕಂಥದ್ದು, ಆ ಕೆಲಸವನ್ನ ಅವ್ರು ಮಾಡಿಕೊಟ್ಟಿದ್ದಾರೆ ಎಂಬುದನ್ನು ಕೂಡ ತಾವು ಹೇಳುವುದರ ಮೂಲಕ ಎಲ್ಲ ನಮ್ಮ ಉಲಮಾಗಳಿಗೆ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಪ್ರೀತಿ ವಿಶ್ವಾಸ ಮುಂದೆಯೂ ಇರ್ಲಿ, ನಿಮ್ಮ ದುಆದೊಂದಿಗೆ ನಮಗೊಂದು ಪ್ರಾರ್ಥನೆ ಇರ್ಲಿ ಅಂತ ಹೇಳಿ ಕೇಳ್ಕೊಂಡು ಈ ಅವಕಾಶ ಮಾಡಿಕೊಟ್ಟಂತ ಇಬ್ರಾಹಿಂ ಸಾಹೇಬರಿಗೆ ಮತ್ತು ಅವರ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೆ ವಿಶೇಷವಾಗಿ ನಾನು ಇವತ್ತೊಂದು ಸರ್ಕಾರದ ಪ್ರತಿನಿಧಿಯಾಗಿ ನಿಮ್ಮೊಂದಿಗೆ ಭಾಗವಹಿಸುವ ಅವಕಾಶ ನನ್ನ ಪಾಲಿಗೆ ಸಿಕ್ಕಿದೆ. ಈ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟವರು ಈ ರಾಜ್ಯದ ನಮ್ಮ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯನವರು ಹಲವಾರು ಯೋಜನೆಗಳನ್ನ ಇವತ್ತು ಈ ಸಮುದಾಯಕ್ಕೋಸ್ಕರ ಕೊಟ್ಟಿದ್ದಾರೆ. ಮುಂದೆಯೂ ಕೊಡುವಂತ ಒಂದು ವಿಶ್ವಾಸ ನಮಗಿದೆ. ಅದೇ ರೀತಿಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಈಗಾಗಲೇ ಬೆಳಿಗ್ಗೆ ನಿಮ್ಮ
ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾಯರು ಕೂಡ ನಿಮ್ಮನ್ನ ಭೇಟಿ ಮಾಡಿ ಈ ಭಾಗಕ್ಕೆ ಸಂದರ್ಶನವನ್ನು ಕೊಟ್ಟು ತೆರಳಿದ್ದಾರೆ. ವಿಶೇಷವಾಗಿ ನಮ್ಮ ಘನತೆವೆಟ್ಟ ಸ್ಪೀಕರ್ ಅವರು ಮತ್ತೆ ಶ್ರೀಯುತ ಯುಟಿ ಖಾದರ್ ಸಾಹೇಬರು ಕೂಡ ಮತ್ತೆ ಬಂದು ಸೇರ್ಕೊಳ್ಳುವವರಿದ್ದಾರೆ. ಇವರೆಲ್ಲರ ಶುಭಾಶಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡು ವಿಶೇಷವಾಗಿ ನಮ್ಮಲ್ಲಿ ಸೌಹಾರ್ದತೆ, ಶಾಂತಿ, ಸಾಮರಸ್ಯ ಸದಾ ಇರಲಿ, ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಬೆಳೆಯಲಿ, ಒಬ್ಬರನ್ನ ಕಂಡು ಮತ್ತೊಬ್ರು ಅಸೂಯೆ ಪಡುವುದನ್ನ ಬಿಟ್ಟು ಒಬ್ಬರನ್ನ ಪ್ರೀತಿಯಿಂದ ಆಸರೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡೋಣ ಎಂಬುದು ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಜೈ ಹಿಂದ್. ಎಂ ಎ ಗಫೂರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ.